ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಇದೇ ತಿಂಗಳು 3ನೇ ತಾರೀಕಿಗೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ನಂತರ ಇವರು ವಿಧಾನಸೌಧವನ್ನ ಶುದ್ಧೀಕರಣ ಮಾಡಕೊಂಡರು. ಇದೇ 2 ದಿವಸ ಆಯ್ತು ಇವರು ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡ ನಂತರ ಇವರು ಅಜ್ಜನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಲ್ಲಿ ಫೋಟೋ ಇಟ್ಟು ಮಾಡಿದರು. ಅಲ್ಲ, ಫೋಟೋ ಇತ್ತು ಅಂತೆಲ್ಲ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಅದು ನಿಯಮ ಬಾಹಿರವಾಗಿರ್ತಕ್ಕಂಥದ್ದು. ಆ ಜೊತೆಗೆ ಇವರು CM ಕುರ್ಚಿ ವಿಶೇಷ ಪೂಜೆ ಮಾಡ್ಯಾರ. ಶುದ್ಧೀಕರಣ ಅಂತಕ್ಕಂಥದ್ದು ಪತ್ರಿಕೆಲ್ಲ ವರದಿ ಆಗ್ಯಾವ ವಿಶ್ವವಾಣಿ ಒಳಗೆ. ಏನ್ ಶುದ್ಧೀಕರಣ ಮಾಡಿದ್ರು? ಏನ್ ಕುರ್ಚಿ ಶುದ್ಧೀಕರಣ ಮಾಡಿದ್ರು ಅಥವಾ ವಿಧಾನಸೌಧ ಶುದ್ಧೀಕರಣ ಮಾಡಿದ್ರು? ಅಶುದ್ಧ ಅಲ್ಲಕ್ಕೆ ಯಾರ ಕಾರಣ? ಶುದ್ಧೀಕರಣ ಅಂದ್ರೆ ಅಶುದ್ಧ ಆಗಿರ್ಬೇಕಲ್ಲ. ಮತ್ತೆ ಹಿಂದಿನ ಇವ್ರು ಉಪಮುಖ್ಯಮಂತ್ರಿ ಇದ್ರು, ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಇದ್ರು, ಅವಾಗ ಎಲ್ಲ ಇವ್ರು ಹರಿಗಡಿಸಿದ್ರು, ಮತ್ತೆ ಎಲ್ಲ ಹೊಲಸು ಮಾಡ್ಯಾರ ಅರ್ಥ ಆಗ್ತದೆ. ಶುದ್ಧೀಕರಣ ಅಂತಂದ್ರೆ ಇವ್ರ ಆಡಳಿತ ಹಿಂದಿನ ಇದ್ರಾಗ ಇವರು ಎಲ್ಲ ಹಾಳು ಮಾಡ್ಯಾರ, ಅಪವಿತ್ರ ಮಾಡ್ಯಾರ ತರ್ತಕ್ಕ. ಮತ್ತೆ ಇವರೇ ಇದ್ದಾರಲ್ಲ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ರು. ಅಂದ್ರೆ ನೀವೇ ಹೊಲಸು ಮಾಡಿ ನೀವೇ ಶುದ್ಧೀಕರಣ ಮಾಡ್ತೀರಿ ಹೆಂಗೋ? ಇವೆಲ್ಲ ಯಾಕೆ ಮಾಡಕತ್ತೀರಿ ಅಂತ ಅರ್ಥ ಏನದು? ಅಂದ್ರೆ ರಾಜ್ಯದ ಜನರು ಮೂರ್ಖ ತಿಳ್ಕೊಂಡಿರೋನು. ಅಂದ್ರೆ ಜನರಲ್ಲಿ ಮೌಢ್ಯತೆ ತುಂಬೋದು. ಹೊಟ್ಟೆ ವಿಧಾನಸೌಧ ಅದು ಶುದ್ಧಿನೇ ಅದ. ಜ್ಯೋತಿಷಿಗಳನ್ನ ಕೇಳೋದು, ಅವ್ರು ಸಲಹೆ ಪಡೆದು ವೇದಿಕೆ ದಿಕ್ಕು ಬದಲಾಯಿಸೋದು ಎಲ್ಲ ಸರಿ ಅದ. ವಿಧಾನಸೌಧ ಸರಿ ಅದ, ದಿಕ್ಕು ಸರಿ ಅದ. ಆದ್ರೆ ನಿಮ್ಮ ಮನಸ್ಸ ಹೊಲಸಾಗ್ಯದ. ಮನಸ್ಸು ಶುದ್ಧೀಕರಣ ಮಾಡ್ಕೊಂಡು ಮೊದಲು ಇವೆಲ್ಲ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂಥದ್ದು ಇದನ್ನ ಬಿಡ್ರಿ. ಜನ ಅಧಿಕಾರ ಕೊಟ್ಟಾರ, ಅಧಿಕಾರ ಕೊಟ್ಟದ್ದನ್ನ ಸದುಪಡಿಸ್ಕೊಂಡು ಜನಸಾಮಾನ್ಯರಿಗೆ ಮತ್ತು ರಾಜ್ಯದ ರೈತರಿಗೆ ಒಳ್ಳೇದನ್ನ ಮಾಡೋದಕ್ಕೆ ಕಲೀರಿ. ಸಮಗ್ರ ನೀರಾವರಿ ಮಾಡೋದನ್ನ ಕಲೀರಿ. ಅದನ್ನ ಬಿಟ್ಟು ವಿಧಾನಸೌಧ ಕುರ್ಚಿ ಬದಲಾಯಿಸೋದು, ವಿಧಾನಸೌಧ ಬದಲಾಯಿಸೋದು, ನಾನು ಪೂಜೆ ಮಾಡೋದು, ಅವನ್ ಫೋಟೋ ಇಡೋದು, ಇವೆಲ್ಲ ಏನ್ ಅವಶ್ಯಕತೆ ಅದ? ಇದ್ರ ಸಲ ಎಷ್ಟು ಸರ್ಕಾರ ದುಡ್ಡು ಎಷ್ಟು ಹಾಳು ಮಾಡತ್ತೀರಿ ನೀವು? ಯಾರು ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಗ. ರೈತರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತ ವಿರೋಧಿ ಕೆಲಸ ಮಾಡ್ತೀರಿ. ಒಬ್ರು ಬಸವಣ್ಣ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ, ತತ್ವ ಸಿದ್ಧಾಂತ ವಿರುದ್ಧ ಆಡಳಿತ ನಡೆಸ್ತಾರ. ಇವೆಲ್ಲ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಿಮಗ ಅಧಿಕಾರ ಕೊಟ್ಟದ್ದನ್ನ ದುರುಪಡಿಸೊಳಗತ್ತೀರಿ. ಇವೆಲ್ಲ ಮೂಢನಂಬಿಕೆಯನ್ನ ನಂಬಿ ಇವತ್ತೆಲ್ಲ ಜನರ ದುಡ್ಡನ್ನ ಅನವಶ್ಯಕವಾಗಿ ಹಾಳು ಮಾಡಕತ್ತೀರಿ. ಇವೆಲ್ಲ ಪತ್ರಿಕೆಗಳು ಬಂದವ. ವಿಧಾನಸೌಧ ಶಕ್ತಿ ಸೌಧ ದೇವ ನಮಸ್ಕಾರ ಹಾಕದ. ಮೊದಲು ನೀವು ಸುದ್ದಿರ್ರಿ. ಯಾವ ದೇವ್ರಿಗೆ ಹೋಗೋದು ಬೇಡ, ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸು ಶುದ್ಧೀಕರಣ ಮಾಡಿದ್ರೆ ಸಾಕು. ನೀ ಯಾವ ಗುಡಿ ಗುಂಡಾರ ಸುತ್ತೋದು ಬೇಡ, ಅಡ್ಡ ತಿಡ್ಡ ಯಾವ ದೇವ ನಮಸ್ಕಾರ ಹಾಕಿಸೋ ಅವಶ್ಯಕತೆ ಇಲ್ಲ. ವಿಧಾನಸೌಧ ಪವಿತ್ರ ಆಗ್ಯದ. ಆ ನಿಮ್ಮ ಮನಸ್ಸು ಕೆಟ್ಟದ. ಇನ್ನ ಶುದ್ಧೀಕರಣ ಮಾಡ್ತೈತಿ ಅಂದ್ರೆ ನೀವೇ ಹಾಳು ಮಾಡಿರೋ ನಂಗೈತಲ್ಲ. ಶುದ್ಧೀಕರಣ ಏನಾಗ್ಯದ? ಅಶುದ್ಧ ಅಲ್ಲಕ್ಕೆ ಏನಾಗ್ಯದ? ಇವೆಲ್ಲ ಕೆಟ್ಟ ವಿಚಾರಗಳನ್ನ ಬಿಟ್ಟು ಒಳ್ಳೆ ವಿಚಾರದಿಂದ ಜನರಿಗೆ ಒಳ್ಳೆ ಆಡಳಿತ ಕೊಡುವಂತ ಕೆಲಸ ಮಾಡಬೇಕು. ಇಂಥ ಮೌಢ್ಯತೆಯನ್ನ ಜನರ ಬಳಿ ಬಿತ್ತುವಂತ ಕೆಲಸ ಮಾಡಬಾರದು ತಿಳ್ಕೊಂಡು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ. ನಿನ್ನೆ ಯತ್ನಾಳ್ ಅವರು ಇಲ್ಲಿ ದರ್ಬಾರ್ ಶಾಲೆ ಅದಲ್ಲ, ಅಲ್ಲಿ ಶಾಲೆ ಹೋಗೋದು ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಕೇಸರಿ ಶಾಲೆ ಹಂಚಾಕೈತಿ. ಇದು ಸರಿನಾ ಅಥವಾ ತಪ್ಪು? ಈ ಪ್ರಸ್ತುತ ದಿನಮಾನಗಳಲ್ಲಿ ಈ ಜನಪ್ರತಿನಿಧಿಗಳು ಏನದಾರ, ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದು, ಅಶಾಂತಿ ವಾತಾವರಣ, ಗಲಭೆ ಸೃಷ್ಟಿ ಮಾಡುವಂಥದ್ದನ್ನ ಇವರು ಒಂದು ಚಾಳಿ ಬೇಸ್ಕೊಂಡು ಹೊಂಟ್ಬಿಟ್ರು. ನಿಂದಿಸಿ ವಿಜಯಪುರ ನಗರದಲ್ಲಿ ಒಂದು ಹಸಿ ಕೇಸರಿ ಶಾಲನ್ನ ಹೊಲಿಸುವಂಥದ್ದು, ಇವೆಲ್ಲ ಮಕ್ಕಳ ಮೇಲೆ ಬೇರೆ ರೀತಿಯ ಒಂದು ಪರಿಣಾಮ ಬೀರ್ತದ. ಅವ್ರಿಗೆಲ್ಲ ತಂದು ಯಾಕೆ ರಾಜಕಾರಣಕ್ಕೆ ನೀವು ಹೋಲಿಸ್ತೀರಿ? ಅವ್ರು ತಮ್ಮ ಪಾಡಿ ತಾವು ವಿದ್ಯಾಭ್ಯಾಸ ಮಾಡ್ಕೋತ ಮುಂದೆ ತಮ್ಮ ಭವಿಷ್ಯನ ಬಳಸೋಳಕ್ ಅವ್ರು ತಯಾರಿರ್ತಾರೆ. ಅಂತಲ್ಲಿ ತಂದು ನೀವು ಅದು ಹಾಂಗಾಯ್ತು, ಇದು ಹಿಜಾಬ್ ಆಯ್ತು, ಇವೆಲ್ಲ ಏನ್ ಅವಶ್ಯಕತೆ ಅದ? ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಕ್ ಏನದ? ನಿಮ್ಗೆ ಏನ್ ಅಧಿಕಾರ ಕೊಟ್ಟರ ಜನರು ಸದುಪಡಿಸ್ಕೊಂಡು ಕೆಲಸ ಮಾಡ್ರಿ. ವಿಜಯಪುರ ಜಿಲ್ಲೆ 5 ನದಿ ಇರೋ ಪಂಚನದಿಗಳ ಬೀಡು 2ನೇ ಪಂಜಾಬ್ ಅಂತ ಕರೀತಾರ. ಇನ್ನೂ ಕೆಲವೊಂದು ಭಾಗದ ಹಳ್ಳಿಯಾಗ ನೀರಿಲ್ಲ ಕುಡಿಲಾಕ. 4-5 ಕಿಲೋಮೀಟರ್ ಹೋಗಿ ನೀರ್ ತರಬೇಕು. ಅಂತದ್ರ ಬಗ್ಗೆ ಮಾತಾಡ್ರಿ. ಸುಮ್ಮನೆ ಅದು ಸಮಾಜದೊಳಗೆ ಗೊಂದಲ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಲ್ಲಿ ಇಲ್ಲ ಸಲ್ಲದ ಒಂದು ವಿಷಯ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನ ತುಂಬುದು, ಅದನ್ನ ಬೇಡ, ಬಿಟ್ಬಿಡ್ರಿ. ಅವನ್ನ ಒಳ್ಳೆ ಆಡಳಿತ ಮಾಡಿ ಜನರಿಗೆ ಬೇಸ್ ಅನ್ಸ್ಕೊಂಡು ಮುಂದೆ ಚುನಾವಣೆ ನಂತರ ಆಯ್ಕೆ ಮಾಡೋ ಮತ್ತೆ ನಿಮಗೆ ಓಟ್ ಹಾಕಿ ಆರಿಸುವಂತದ್ದು ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಜನ ನಿಮ್ಮನ್ನು ಮೆಚ್ತಾರ. ಅದನ್ನ ಬಿಟ್ಟು ಆಡಳಿತ ದುರುಪಡಿಸುವಂತ ಕೆಲಸ ಮಾಡಬಾರದು ಮತ್ತು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬಾರ್ದು ನಾನು ಮನವಿಯನ್ನು ಮಾಡ್ಕೊತೇನೆ. ಇದು ಹಂಚಿನಿಂದ ಮಕ್ಕಳ ಒಳಗೆ ಈ ಸ್ವಾಭಾವಿಕ ದೇಶ ವಾತಾವರಣ ಸೃಷ್ಟಿ ಆಗ್ತದ. ಸಮಾಜದಲ್ಲಿ ತಿಕ್ಕಾಟ ಚಾಲು ಆಗ್ತದ. ಎಲ್ಲ ಮಾಡಬಾರ್ದು. ಬಸವಣ್ಣವ್ರು ಹೇಳಿದ್ದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸತ್ ಹೇಳಿದಾರೆ. ಯಾರಿಗೆ ಕೆಟ್ಟ ಮಾಡಿಲ್ಲ ಅವರು. ಅವ್ರ ಮೇಲೆ ಇವ್ರು ಕೇಳೋದಿಲ್ಲ. ಮಾನವ ಕುಲ ಅಂತಕ್ಕಂಥದ್ದು ಒಂದು ತಿಳ್ಕೊಂಡು ಅಷ್ಟೇ ಹೇಳಿದಾರೆ ಬಸವಣ್ಣವರು. ಸಕಲ ಜೀವಾತ್ಮರಿಗೆ ಒಳ್ಳೆನ ಬಯಸ್ತಾರ ಅವರು.
ಅವ್ರ ಆತ್ಮಾಲೋಕನ ಅವರೇ ಮಾಡ್ಕೋಬೇಕು. ಇದಕ್ಕ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಅದಕ್ಕ, ನಾನು MLA ಆಗಿದ್ದೆ ಅದಕ್ಕ, ಮಂತ್ರಿ ಆಗಿದ್ದೆ ಅದಕ್ಕೆ ಅಂತಕ್ಕಂಥ ಅವರೇ ಅದನ್ನ ಅರ್ಥ ಮಾಡ್ಕೋಬೇಕು. ಜನರು ಒಳ್ಳೇದನ್ನ ಮಾಡೋದು ಕೊಟ್ಟರೆ ಹೊರತಾಗಿ ಇವ್ರ ಸಮಾಜ ಬಂಧ ಮಾಡೋದು, ಜಗಳ ಹಚ್ಚೋದು, ವೈಮತ್ವ ಬೆಳೆಸೋದು ಆಗ್ಬಾರ್ದು. ಅದೇನೆ ಪೊಲೀಸರು ಅರೆಸ್ಟ್ ಮಾಡಿದವರು. ಆಯ್ತು, ಅದು ಹೋರಾಟದಲ್ಲಿ ನಡೆದ ಅರೆಸ್ಟ್ ಜೈಲಪ್ಪ ಅದರಿಂದ ಅದು ಸ್ವಾಭಾವಿಕ, ಅದರಿಂದ ತೆಗೆದುಕೊಳ್ಳುವಾಗಿಲ್ಲ. ಅಥವಾ ಇನ್ನು ಮುಂದೆ ಅವ್ರ ಸೈಡ್ ಸುಧಾರಣೆ ಮಾಡ್ಕೊಂಡು ಒಳ್ಳೆ ಆಡಳಿತ ಕೊಡ್ಬೇಕಂತ ನಾನು ಒತ್ತು. ಸಿಟಿ ಒಳಗೆ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಆಗ್ಬೇಕು, ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು. ರಸ್ತೆಗಳು ಸುಧಾರಣೆ ಇಲ್ಲ, ಹೊರಚರಂಡಿ ಚರಂಡಿ ಸಮಸ್ಯೆ ಅದ. ಇಲ್ಲಿ ಮೊನ್ನೆ ನೋಡಿದ್ರೆ ಮ್ಯಾನ್ಹೋಲ್ ಇತ್ತು, ಅಲ್ಲೆಲ್ಲ ನಮ್ಮ ಆಮ್ ಆದ್ಮಿ ಪಕ್ಷವರು ಕೂಡ್ಕೊಂಡು ನಾವು ಅದನ್ನ ವಿಡಿಯೋ ಮಾಡಿ ಬಿಟ್ಟಾಗ ಅವರು ಮಹಾನಗರ ಪಾಲಿಕೆ ಎಚ್ಚರ ತಗೊಂಡು ಅದನ್ನ ಸರಿಪಡಿಸೋದು. ಇಂಥವೆಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಅದ್ರ ಬಗ್ಗೆ ಬಹಳಷ್ಟು ವಾರ್ಡ್ಗಳೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಮಾಡ್ಬೇಕು. ಮತ್ತು ಇಲ್ಲಿ ಇಬ್ರಾಹಿಂಪುರ ರೈಲ್ವೆ ಗೇಟ್ ಹತ್ರ ದಿನನಿತ್ಯ ಸವಾರರು ಇಷ್ಟು ತೊಂದರೆ ಅದಲ್ಲಿ ರೈಲ್ವೆ ಬಂದು ಹೋಗುತ್ತಾನೋ ಅಲ್ಲಿ ಸಾವಿರಾರು ಗಾಡಿಗಳು ಪಾಳಿ ಹತ್ತಿರ್ತದವ. ಯಾರೋ ಸ್ವಲ್ಪ ಅರ್ಜೆಂಟ್ ಇರ್ತದ ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಆಕೈತಿ. ಅದನ್ನ ಓವರ್ ಬ್ರಿಡ್ಜ್ ಮದ್ವೆ ಮಾಡ್ಬೇಕು, ಅದನ್ನ ಫ್ಲೈಓವರ್ ಮಾಡ್ಬೇಕು. ಅಂತದ್ರ ಬಗ್ಗೆ ತೆರಿಗೆ ಕೆಡಿಸ್ಕೊಳ್ಳಿರು. ಬಿಜಾಪುರಿನ ಸ್ಮಾರ್ಟ್ ಸಿಟಿ ಕಡೆ ತಗೊಂಡು ಹೊಂಟೇನೆ ಅಂತ ಹೇಳ್ತಾರೆ. ಸ್ಮಾರ್ಟ್ ಸಿಟಿ ಸಿಂಗಾಪುರ್ ಮಾಡಿ. ಸಿಂಗಾಪುರ್ ಬೇಡ ಇವ್ರು, ಸಿಂಗಾಪುರ್ ಬೇಡ, ಮಂಗಾಪುರ್ ಬೇಡ, ಬಿಜಾಪುರ ಸಿಟಿ ಬಿಜಾಪುರ ಹೇಗಿರ್ಲಿ ಅಂತ ನಾವು ಹೇಳ್ತೇವೆ. ಥ್ಯಾಂಕ್ ಯು ಸರ್. ಓಕೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।